Hello guys, welcome back to my channel. ಇವಾಗ ಈಚೆ ಹೋಗೋಣ ಅನ್ಕೊಂಡಿದ್ದೀನಿ ನಾನು ಮತ್ತೆ ನನ್ನ ಫ್ರೆಂಡ್ಸ್. ಕಮ್ ಲೆಟ್ಸ್ ಗೆಟ್ ರೆಡಿ. ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ರೆಡಿ ಆಗೋಣ. ರೆಡಿ ಆಗಿ ಆ್ಯಂಡ್ ಇವತ್ತು ವ್ಲಾಗಲ್ಲಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಗೆಟ್ ರೆಡಿ ವಿತ್ ಮಾಡಿ ರೆಡಿ ಆಗಿ ದೆನ್ ಹೊರಡೋಣ. ಕಮ್ ಗೆಟ್ ರೆಡಿ ವಿತ್ ಮಾನಸ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಅ ಫೇರ್ ಆ್ಯಂಡ್ ಲವ್ಲಿ. ಯಾವಾಗಲೂ ನಾನು ಫೇರ್ ಆ್ಯಂಡ್ ಲವ್ಲಿನೇ ಅಪ್ಲೈ ಮಾಡೋದು. ಸೊ ಐ ಆಮ್ ಸೋ ಫೇರ್, ಯು ನೋ. ಎಲ್ಲರಿಗೂ ಒಂದು ಸಜೆಷನ್, ಯಾರ್ಯಾರು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀರಾ ಎಲ್ಲರೂ ಫೇರ್ ಆಗ್ತೀರಾ. ಲೈಕ್ ಮೀ, ಐ ಆಮ್ ನಾಟ್ ದಟ್ ಮಚ್ ಫೇರ್. ಓಕೆ, ಮಸ್ಕಾರ ಅಪ್ಲೈ ಮಾಡ್ತಿದ್ದೀನಿ ಗೈಸ್. ನ್ಯಾಚುರಲ್ ಐಲ್ಯಾಶಸ್ ಎಷ್ಟು ಚೆನ್ನಾಗಿದೆ. ಐ ಆಲ್ವೇಸ್ ಅಪ್ಲೈ ಅ ಹಿಮಾಲಯ ಕಾಜಲ್. ಸ್ವಲ್ಪನೂ ಕಣ್ಣುರಿಯಲ್ಲ ಕಾಜಲ್ ಅಪ್ಲೈ ಮಾಡಿದ್ರೆ. ಸೊ ನಾನು ಇದನ್ನೇ ಅಪ್ಲೈ ಮಾಡ್ತೀನಿ ಯಾವಾಗಲೂ. ನೀವು ಫಸ್ಟ್ ಟೈಮ್ ಕಾಜಲ್ ಅಪ್ಲೈ ಮಾಡಬೇಕಾದ್ರೂ ಉರಿಯಲ್ಲ, ಅಪರೂಪಕ್ಕೆ ಅಪ್ಲೈ ಮಾಡಬೇಕಾದ್ರೂ ಉರಿಯಲ್ಲ. ಸೊ ಐ ಸಜೆಸ್ಟ್ ಹಿಮಾಲಯ ಕಾಜಲ್ ಯೂಸ್ ಮಾಡಿ. ಹೆಲ್ತಿ ಫಾರ್ ಐ. ಡಾಸ್ಲರ್ ಐಲೈನರ್. ನಾನು ಜಾಸ್ತಿ ಮೇಕಪ್ ಏನು ಇಟ್ಕೊಂಡಿಲ್ಲ ಮತ್ತು ನಾನು ಜಾಸ್ತಿ ಏನೂ ಹಾಕಲ್ಲ. ಎಲ್ಲ ರೆಡಿ ಆಗಲಿ, ಏನೇ ರೆಡಿ ಆಗಲಿ ಇಷ್ಟೇ. ಗ್ರ್ಯಾಂಡ್ ಲುಕ್ ಅಂದರೂ ಇಷ್ಟೇ ಐಟಮ್ಸ್ ಯೂಸ್ ಮಾಡೋದು, ಸಿಂಪಲ್ ಲುಕ್ ಅಂದರೂ ಇಷ್ಟೇ ಐಟಮ್ ಯೂಸ್ ಮಾಡೋದು. ಗ್ರ್ಯಾಂಡ್ ಲುಕ್ ಅಂದರೆ ಸ್ವಲ್ಪ ಜಾಸ್ತಿ ಲಿಪ್ಸ್ಟಿಕ್ ಹಾಕ್ತೀವಿ, ಸಿಂಪಲ್ ಅಂದರೆ ಜಾಸ್ತಿ ಹಾಕಲ್ಲ. ಫಸ್ಟು ಈ ಕಾರ್ನರಲ್ಲಿ ಒಂದು ಲೈನ್ ತಗೊಳ್ಳಿ, ಲೈಕ್ ದಿಸ್. ದೆನ್ ಇಲ್ಲಿ ಒಂದು ಲೈನ್ ಲೈಕ್ ದಿಸ್. ದೆನ್ ಯು ಶುಡ್ ಅಪ್ಲೈ ಫ್ರಮ್ ಹಿಯರ್. ಬಾಯಿ ಬಿಟ್ಕೊಂಡು ಹಾಕೊಂಡು ಅಭ್ಯಾಸ ಆಗ್ಬಿಟ್ಟೈತೆ. ಸಾರಿ ಫಾರ್ ದಟ್. ದೆನ್ ಈ ಥರ ಹಾಕಿದ್ರೆ ಇಟ್ ಕಂಪ್ಲೀಟೆಡ್. ನೋಡಿ ನನ್ನ ಹೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನೆಕ್ಸ್ಟ್ ಈ ಐಗೆ ಈ ಕಣ್ಣ ಮುಚ್ಕೊಂಡು ನಾನು ಮಿರರ್ ನೋಡ್ಕೊಂಡು ಹಾಕೊಂತಲ್ಲ, ಕ್ಯಾಮ್ರಾ ನೋಡ್ಕೊಂಡು ಹಾಕೊತಿದ್ದೀನಿ. ಸೊ ಇಟ್ಸ್ ಟೇಕಿಂಗ್ ಟೈಮ್. ಮಿರರ್ ನೋಡ್ಕೊಂಡು ಹಾಕಿದ್ರೆ ಓನ್ಲಿ 5 ಸೆಕೆಂಡ್ಸ್ ಸಾಕು. ಗೈಸ್, ನನ್ನ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದ್ದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆ್ಯಂಡ್ ನೀವು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ರೆ ಐ ಕ್ಯಾನ್ ಗೆಟ್ ಟು ನೋ ಎಲ್ಲರೂ ನೋಡ್ತಾ ಇದ್ದೀರಾ, ಎಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ. ಮತ್ತು ನಾನು ಇನ್ನೂ ವೀಡಿಯೋಸ್ ಮಾಡೋಕ್ಕೆ ವೀಡಿಯೋಸ್ ಮಾಡಬೇಕು ಅನಿಸುತ್ತೆ. ಮತ್ತು ನಂಗೆ ಖುಷಿ ಆಗುತ್ತೆ, ಮತ್ತು ಇನ್ನೂ ವೀಡಿಯೋಸ್ ಮಾಡೋಣ. ನನ್ನ ನೀವು ವೀಡಿಯೋಸ್ ನೋಡಿ ಬೇರೆಯವ್ರಿಗೆ ಯೂಸ್ ಆಗ್ತದೆ ಆ್ಯಂಡ್ ವೀಡಿಯೋಸ್ ನೋಡ್ತಾರೆ ಅಂತ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಕುಕ್ಕಿಂಗ್ ವೀಡಿಯೋಸ್ ಬೇಕಾದರೂ ಮಾಡ್ತೀನಿ. ಆ್ಯಂಡ್ ನಿಮ್ಗೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಮೀ, ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ಮೀ ಥ್ರೂ ಕಮೆಂಟ್. ಓಕೆ ಗಾಯ್ಸ್, ರೆಡಿ ಆಗಾಯಿತು. ಆ್ಯಂಡ್ ನಾನು ಐಲೈನರ್ ಹೇಗೆ ಹಾಕ್ಕೊಂಡಿದ್ದೀನಿ ಮತ್ತು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಲಾಸ್ಟ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಲೈ ಲಿಪ್ ಲೈನರ್. ನನಗೆ ಲಿಪ್ ಪ್ರಾಪರ್ ಶೇಪಲ್ಲಿಲ್ಲ, ಸೊ ಐ ಆಮ್ ಗೋಯಿಂಗ್ ಟು ಅಪ್ಲೈ ಲಿಪ್ ಲೈನರ್.
ಸೊ ಲಿಪ್ ಲೈನರ್ ಹಾಕಾಯ್ತು. ಲಿಪ್ ಬಾಮ್ ಹಾಕೋದ ಲಿಪ್ಸ್ಟಿಕ್ ಹಾಕೋದ ಅಂತ ಗೊತ್ತಾಗ್ತಾ ಇಲ್ಲ. ಲಿಪ್ಸ್ಟಿಕ್ ಓವರ್ ಆಗುತ್ತೆ, ಸೊ ಲಿಪ್ ಬಾಮ್ ಹಾಕೋಣ. And my makeup is over, guys. ಲಾಸ್ಟ್ ಹೇರ್ ಸ್ಟೈಲ್ ಮಾಡಬೇಕು. ಸೊ ಇದಕ್ಕೆ ಯಾವ ಹೇರ್ ಸ್ಟೈಲ್, ಟೀ ಶರ್ಟಿಗೆ ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ? ಫ್ರೀ ಹೇರ್ ಸೂಟ್ ಆಗುತ್ತೆ, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಫ್ರೀ ಹೇರ್. ಆ್ಯಂಡ್ ಮೈ ಹೇರ್ ಇಸ್ ನಾಟ್ ಟೂ ಮಚ್ ಲಾಂಗ್ ಓಕೆ, ಲಾಂಗ್ ಇದೆ ಬಟ್ ತುಂಬ ಸಣ್ಣ ಹೇರ್ ಫಾಲ್ ಆಗುತ್ತೆ. ಮಾಡೋಣ. ನೆಕ್ಸ್ಟ್ ನಾನು ಸಿಂಪಲ್ ಹೇರ್ ಸ್ಟೈಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವು ಪುಟ್ ಪೋನಿ ಹಾಕ್ಬಿಡ್ತೀನಿ, ಅದು ಸಿಂಪಲ್ ಹೇರ್ ಸ್ಟೈಲ್. ನಾನು ಈ ಥರ ಬಾಚಂಗೆ ಯಾವಾಗಲೂ ಯೂಸ್ ಮಾಡ್ತೀನಿ, ಯಾಕಂದರೆ ಜಾಸ್ತಿ ಹೇರ್ ಫಾಲ್ ಆಗಲ್ಲ ಅಂತ. ಸಿಕ್ಕು ಬಿಡಿಸ್ಬೋದು ಲೈಟಾಗಿ, ಮತ್ತು ಹೇರ್ ಫಾಲ್ ಆಗಲ್ಲ. ತುಂಬ ಸಣ್ಣದಂದರೆ ಜಾಸ್ತಿ ಕೂದಲು ಬರುತ್ತೆ, ಇದಂದರೆ ಓಕೆ. ಸೊ ಇದನ್ನೇ ನಾನು ಯಾವಾಗಲೂ ಯೂಸ್ ಮಾಡೋದು. ಗೈಸ್, ಇನ್ನೊಂದೇನು ಗೊತ್ತಾ, ನೀವು ಸಿಕ್ಕು ಬಿಡಿಸ್ಬೇಕಾದ್ರೆ ಇಲ್ಲಿಂದ ಬಿಡಿಸ್ಬೇಡಿ, ತುದಿಯಿಂದ ಬಿಡಿಸಿ. ಸೊ ಯು ಕ್ಯಾನ್ ರೆಡ್ಯೂಸ್ ಆ ಏರ್ ಫಾಲ್. ಇಲ್ಲಿ ನೋಡಿ, ಈ ಥರ ತುದಿಲಿ ಬಿಡಿಸ್ಕೊಳ್ಳಿ. ಸೊ ಸಿಕ್ಕನ್ನ ಕೆಳಗಡೆಯಿಂದ ಬಿಡಿಸಿದ್ರೆ ಕೂದಲು ಜಾಸ್ತಿ ಉದ್ರಲ್ಲ. ಇವಾಗ ಕೆಳಗಡೆ ಬಿಡಿಸಿದ್ರಲ್ಲ, ಅದ್ರ ಮೇಲ್ಗಡೆ ಸ್ವಲ್ಪ ಬಿಡಿಸಿ. ನೋಡಿ, ಸ್ವಲ್ಪ ಸಿಕ್ ಬಿಡಿಸ್ತಾ. ನೆಕ್ಸ್ಟು ಅದ್ರ ಮೇಲ್ಗಡೆ ಸ್ವಲ್ಪ ತಗೊಳ್ಳಿ. ಇದು ಈಸಿ ವೇ ಟು ಕೂಲ್. ಬಿಡ್ಸೋಕ್ಕೆ ತುಂಬ ಈಸಿ ವೇ ಅಂದರೆ ಇದೆ. ಕೆಳಗಡೆಯಿಂದ ಬಿಡಿಸ್ಕೊಂಡು ನೋಡಿ, ಸಿಕ್ಕೇ ಆಗೋದು. ತುಂಬ ಸಿಕ್ಕಿತ್ತು, ಇವಾಗ ಬಿಡ್ಸಾಯ್ತು. ಆ್ಯಂಡ್ ಯು ಕ್ಯಾನ್ ಸಿ ಗೈಸ್, ನೋಡ್ಬೋದು ಇವತ್ತು ಇಷ್ಟೇ ಕೂದಲು ಇರೋದು. ಒಂದು 5-6 ಹೇರ್ಸ್ ನೋಡಿ, ಇಷ್ಟೇ. ಸೊ ನೀವು ಇದೇ ಟ್ರಿಕ್ ಯೂಸ್ ಮಾಡಿ, ಅವಾಗ ಸ್ವಲ್ಪ ಸಿಕ್ಕ ಇದ್ರೂ ನಿಮ್ಮ ಹೇರು ಜಾಸ್ತಿ ಫಾಲ್ ಆಗಲ್ಲ. ಇಷ್ಟೇ. ನೆಕ್ಸ್ಟ್ ಗೋಯಿಂಗ್ ಟು ಪುಟ್ ಸ್ಟೈಲ್. ನೋಡಿ, ಈ ಥರ ತೊಗೊಂಡು ಈ ಥರ ಪೋಣಿ ಹಾಕ್ತೀವಿ, ಆವಾಗ ಟೀ ಶರ್ಟ್ಗೆ ಚೆನ್ನಾಗಿ ಲುಕ್ ಕೊಡುತ್ತೆ. ನನಗೆ ಸ್ವಲ್ಪ ಹೇರ್ ಕಮ್ಮಿ ಇದೆ, ಸೊ ಕೂದಲು ಹಿಂಗೆ ಬಿಟ್ಟು ಇವಾಗ ತುಂಬ ಟೈಟ್ ಹಾಕ್ಬೇಡಿ. ತುಂಬ ಟೈಟ್ ಪೋನಿ ಹಾಕಿದ್ರೆ ಸೊ ಇಲ್ಲೆಲ್ಲ ಕೂದಲು ಉದ್ರೋಗುತ್ತೆ, ಆಮೇಲೆ ಬೋಡಿ ಆಗಿಬಿಡ್ತೀರ ಇನ್ನು ಫುಲ್ಲು. ಅದಕ್ಕೆ ಸ್ವಲ್ಪ ಲೈಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಆಯಿತು. ನಂದು ಉದ್ದ ಕೂದಲು ಅಷ್ಟೊಂದು ಪೋನಿ ಚೆನ್ನಾಗಿ ಕಾಣಿಸಲ್ಲ. ಈ ಚಿಕ್ಕ ಚಿಕ್ಕ ಕೂದಲು ಇರುತ್ತಲ್ಲ, ಲೈಕ್ ಶಾರ್ಟ್ ಹೇರ್ಸ್ ಮಾಡಿಸಿರ್ತಾರಲ್ಲ ಗರ್ಲ್ಸ್, ಅವ್ರಿಗೆ ಸಕ್ಕತ್ತಾಗಿ ಕಾಣುತ್ತೆ. ಓಕೆ ಗೈಸ್, ರೆಡಿ ಆಗಾಯಿತು. ಆ್ಯಂಡ್ ನನ್ನ ಸಿಂಪಲ್ ಮೇಕಪ್ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಮರಿಬೇಡಿ. ಆ್ಯಂಡ್ ಲಾಸ್ಟ್ ಓಲೆ ಹಾಕೊಳ್ಳೋಣ. ನಂಗೆ ಕಿವಿ ಖಾಲಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಸಾರಿ ಫರ್ ದಟ್. ನಂಗೆ ಗೊತ್ತಿಲ್ಲ, ಈ ಸಣ್ಣ ಸಣ್ಣ ಓಲೆ ಹುಡ್ಕೋದೆ ತುಂಬ ಕಷ್ಟ. ಎಲ್ಲಿ ಬಿಸಾಕ್ತೀನಂತ ನನಗೆ ಗೊತ್ತಿರಲ್ಲ, ನೀವು ಹಿಂಗೆ ಅನಿಸುತ್ತೆ. ಓಕೆ, ಐ ಗಾಟ್ ದಿಸ್. ಇವಾಗ ಹಾಕೊಳ್ಳೋಣ. ಓಕೆ, ಹಾಕೊಂಡಾಯ್ತು. ಇವಾಗ ಜಾಕೆಟ್ ಹಾಕೊಂಡು ಬ್ಯಾಗ್ ಹಾಕೊಂಡು ಹೋಗೋದೆ. ಜಾಕೆಟ್ ಹಾಕಿ ಆಲ್ಮೋಸ್ಟ್ ಈ ಜಾಕೆಟ್ನ ಜಾಸ್ತಿ ಹಾಕೋತಾ ಇರ್ತೀನಿ, ಯಾಕಂದರೆ ನನಗೆ ಬ್ಲ್ಯಾಕ್ ತುಂಬ ಇಷ್ಟ, ಮತ್ತು ನನಗೆ ಬ್ಲ್ಯಾಕ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾನೇ ಅಂದ್ಕೊಂಡಿದ್ದೀನಿ. ಸೊ ಗೈಸ್,
ಗೈಸ್ ನಂಗೆ ಯಾಕೋ ಇವತ್ತು ಈ ಬೇಬಿ ಕ್ಲಿಪ್ ಹಾಕೋಬೇಕು ಅನಿಸ್ತಾ ಇದೆ. ಸೊ ಹಾಕೊಳ್ಳೋಣ. ನನಗೆ ಈ ಚಿಕ್ಕ ಚಿಕ್ಕ ಮಕ್ಕಳ ಕ್ಲಿಪ್ಸ್ ಹಾಕೊಳ್ಳೋದು ಅದೆಲ್ಲ ನನಗೆ ತುಂಬ ಇಷ್ಟ. ಹಾಕೊಂಡಾಯ್ತು. ಕಮ್ ಲೆಟ್ಸ್ ಗೋ. ಬ್ಯಾಗ್ ಹಾಕೊಂಡಾಯ್ತು, ಹೋಗೋಣ.